ಬೆಂಗಳೂರಿನಲ್ಲಿ ಎರಡನೇ ದಿನವೂ ಎಲ್ಪಿಜಿ ಆಟೋ ಗ್ಯಾಸ್ ಅಭಾವ ಸೃಷ್ಟಿಯಾಗಿದ್ದು ಮೂಡಲಪಾಳ್ಯದಲ್ಲಿ ಸುಮಾರು 2 ಕಿಲೋಮೀಟರ್ ಸಾಲುಗಟ್ಟಿ ನಿಂತಿದ್ದಾರೆ ಆಟೋ ಚಾಲಕರು. ವಿಜಯನಗರ ಸುತ್ತ ಸೂಪರ್ ಗ್ಯಾಸ್ನಲ್ಲಿ ಸ್ಟಾಕ್ ಇಲ್ಲ. ಎಲ್ಪಿಜಿ ಗ್ಯಾಸ್ಗಾಗಿ ಬೆಳಗ್ಗೆಯಿಂದಲೇ ಆಟೋಗಳು ಕ್ಯೂ ನಿಂತಿವೆ. ಎಲ್ಪಿಜಿ ಗ್ಯಾಸ್ಗಾಗಿ ಆಟೋ ಚಾಲಕರು ಈ ಬಂಕು ಆ ಬಂಕು ಅಂತ ಅಲದಾಡ್ತಾ ಇದ್ದಾರೆ. ಯಾವ ಬಂಕ್ನಲ್ಲಿ ಸ್ಟಾಕ್ ಇದೆಯೋ ಅಲ್ಲಿ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದ್ದಾರೆ. ಒಂದು ವಾರದಿಂದ ಆಟೋ ಗ್ಯಾಸ್ ಸಿಗದೆ ಆಟೋ ಚಾಲಕರು ಕಂಗಾಲಾಗಿರುವಂಥದ್ದು. ಸದ್ಯ ದಿನದಿಂದ ದಿನಕ್ಕೆ ಒಂದು ಕಡೆ ಒಂದೊಂದೇ ಬಂಕ್ಗಳು ಕ್ಲೋಸ್ ಆಗ್ತಾ ಇರುವುದು, ಗ್ಯಾಸ್ ಬಂಕ್ಗಳು. ಜೊತೆಗೆ ಆಟೋ ಚಾಲಕರು ಗ್ಯಾಸ್ ಸಿಗದೆ ಆಟೋಗಳನ್ನು ಸ್ಥಗಿತಗೊಳಿಸ್ತಾ ಇದ್ದಾರೆ, ಚಾಲನೆ ಮಾಡ್ತಾ ಇಲ್ಲ. ಸದ್ಯ ನಾನು ಮೂಡಲಪಾಳ್ಯದ ಸೂಪರ್ ಗ್ಯಾಸ್ ಬಂಕ್ನಲ್ಲಿದ್ದೇನೆ. ಈಗಾಗಲೇ ನೋಡ್ತಾ ಇದ್ದೀರಾ ನೀವು, ಸರಿಸುಮಾರು ಬೆಳಗ್ಗೆ 4 ಗಂಟೆಯಿಂದ ಇಲ್ಲಿ ಸುತ್ತಮುತ್ತ ಇರುವಂತಹ ಪ್ರದೇಶದಲ್ಲಿ ಇದೊಂದೇ ಗ್ಯಾಸ್ ಬಂಕ್ ಓಪನ್ ಆಗಿರುವಂಥದ್ದು. ಈಗಾಗಲೇ ಬೆಳಗಿನ ಜಾವ 3:30-4 ಗಂಟೆಯಿಂದ ಸರಿಸುಮಾರು 1000ಕ್ಕೂ ಅಧಿಕ ಆಟೋಗಳು ಕ್ಯೂ ಅಲ್ಲಿ ನಿಂತ್ಕೊಂಡು ನೀವು ನೋಡ್ತಾ ಇದ್ದೀರಾ. ಎರಡು ಬದಿಯಲ್ಲಿ ಸುಮಾರು ಇಲ್ಲಿಂದ ನಾಗೂರ್ಬಾವಿ ಸರ್ಕಲ್ವರೆಗೂ ಏನು ಕಾಣಿಸ್ತಾ ಇದೆ, ಸಂಪೂರ್ಣವಾಗಿ ಒಂದು ಭಾಗದಲ್ಲಿ ಎಡಬದಿಯಲ್ಲಿ ಆಟೋಗಳು ನಿಂತಿರುವಂಥದ್ದು. ಸೊ ಒಟ್ಟಿನಲ್ಲಿ ಒಂದು ಕಡೆ ಟ್ರಂಪ್ ಅವರಿಗೆ ಆಟೋ ಚಾಲಕರು ಬೈತಾ ಇದ್ದಾರೆ, ಯಾರೋ ಮಾಡಿದ ತಪ್ಪಿಗೆ ನಾವು ಯಾಕೆ ಶಿಕ್ಷಣ ಅನುಭವಿಸೋಣ ಅಂತ ಒಂದು ರೀತಿ. ಆದರೆ ಈ ಗ್ಯಾಸ್ ಮಾಲೀಕರೇನು ಹೇಳ್ತಾ ಇದ್ದಾರೆ, ಬಂಕ್ ಮಾಲೀಕರು, ಕೇವಲ ಏನು ನಾವು 350-400 ರೂಪಾಯಿ ಇಲ್ಲ 500 ರೂಪಾಯಿ, ಮ್ಯಾಕ್ಸಿಮಮ್ 500 ರೂಪಾಯಿ ಗ್ಯಾಸ್ ಮಾತ್ರ ಹಾಕ್ತೇವೆ, ಅಷ್ಟಕ್ಕೆ ಮಾತ್ರ. ಯಾಕೆಂದರೆ ಎಲ್ಲ ಆಟೋದವರಿಗೂ ಗ್ಯಾಸ್ ಸಿಗಬೇಕು ಅನ್ನುವಂಥದ್ದು ಒಂದು ಕಡೆ ಮಾಲೀಕರ ಮುತುವರ್ಜಿ ಆಗಿದ್ದರೆ, ಇನ್ನೊಂದು ಕಡೆ ಗ್ಯಾಸ್ ಎಷ್ಟೋ ಬಂಕ್ಗಳಲ್ಲಿ ಈಗಾಗಲೇ ಕ್ಲೋಸ್ ಆಗಿರುವಂಥದ್ದು, ಆಟೋ ಚಾಲಕರು ಕಂಗಾಲಾಗಿರುವಂಥದ್ದು. ಕೆಲವೊಂದು ಕಡೆ ರೇಟನ್ನು ಸಹ ದ್ವಿಗುಣಗೊಳಿಸಿದ್ದಾರೆ, ಹೆಚ್ಚಿಗೆ ರೇಟನ್ನು ಮಾಡ್ತಾ ಇರುವಂಥದ್ದು. ಸೊ ಈ ನಿಟ್ಟಿನಲ್ಲಿ 1-2 ಗಂಟೆಗಳ ಕಾಲ ಮಾತ್ರ ಗ್ಯಾಸ್ ಬರ್ಬೋದು. ಸಾಮಾನ್ಯ ಹೆಚ್ಚಾದರೆ ಖಂಡಿತವಾಗಿಯೂ ಅರ್ಧ ಗಂಟೆಯಲ್ಲಿ ಗ್ಯಾಸ್ ಖಾಲಿ ಆಗ್ಬೋದು ಅನ್ನುವಂಥ ಸಹ ಮಾಹಿತಿ ಹೇಳ್ತಾ ಇದ್ದಾರೆ. ಒಂದು ಕಡೆ ಕೋಲಾರದಿಂದ ನಮಗೆ ಸ್ಟಾಕ್ ಬರ್ತಾ ಇದೆ. ಸೊ ಎಷ್ಟೇ ಹಣ ಕೊಟ್ಟರು ನಾವು ಹಾಕೋದು ಕೇವಲ 500 ರೂಪಾಯಿ ಮಾತ್ರ ಅಂತ ಹೇಳ್ತಾ ಇರುವಂಥದ್ದು. ಸದ್ಯ ಒಂದು ಕಡೆ ಆಟೋ ಚಾಲಕರು ಕಂಗಾಲಾಗಿದ್ದಾರೆ, ಇನ್ನೊಂದು ಕಡೆ ಗ್ಯಾಸ್ ಸ್ಟಾಕ್ ಬರ್ತಾ ಇಲ್ಲ, ಮತ್ತೊಂದೆಡೆ ಯುದ್ಧ ನಿಲ್ತಾ ಇಲ್ಲ. ಸೊ ಈ ನಿಟ್ಟಿನಲ್ಲಿ ಸಮಸ್ಯೆಗಳು ಹೆಚ್ಚಾಗ್ತದೆ. ಸದ್ಯ ಆಟೋ ಚಾಲಕರಿಂದ ನಾನು ಮಾತಾಡಿಸ್ತಾ ಹೋಗ್ತೇನೆ. ಸರ್, ಏನು ಸಮಸ್ಯೆ ಸರ್, ಏನಾಗ್ತಾ ಇದೆ? ಏನು ಸರ್, ಇದರಿಂದ ಗ್ಯಾಸ್ ಸಿಕ್ಕೋದು ಭಾಳ ಕಷ್ಟ ಆಗ್ಬಿಟ್ಟೈತೆ. 2-3-4 ಕಿಲೋಮೀಟ್ರ್ ಕ್ಯೂ ನಿಂತ್ಕೊಂಡೈತೆ. ಗ್ಯಾಸ್ ಪ್ರಾಬ್ಲಮ್ ಜಾಸ್ತಿ ಆಗ್ಬಿಟ್ಟು ಭಾಳ ತೊಂದರೆ ಆಗ್ಬಿಟ್ಟಿದೆ ನಮಗೆ. ಸೊ ಒಂದು ಕಡೆ ಗ್ಯಾಸ್ ಸಮಸ್ಯೆ ಹೆಚ್ಚಾಗ್ತಿರೋದು, ಆಟೋ ಚಾಲಕರು ಕಂಗಾಲಾಗಿರುವಂಥದ್ದು. ಸೊ ಆದಷ್ಟು ಬೇಗ ಇದಕ್ಕೆ ಪರಿಹಾರವನ್ನು ಸಲ್ಲಿಸಬೇಕನ್ನೋದು ಆಟೋ ಚಾಲಕರ ಮನವಿ ಆಗಿದೆ. ಕ್ಯಾಮ್ರಾ ಪರ್ಸನ್ ಸತ್ಯ ಜೊತೆ ಸುಮನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.